ಅವನ ಕಣ್ಣುಗಳಿಂದ ಮಾತೇ ಇಲ್ಲದೆ ಕಣ್ಣೀರು ಹರಿಯತೊಡಗಿತು. ಆ ಮನೆಗೆ ಅವನು ತಡವಾಗಿ ಬಂದಿದ್ದ. ಒಂದು ಹಳ್ಳಿಯ ಅಂಚಿನಲ್ಲಿ ಒಂದು ಚಿಕ್ಕ ಮನೆಯಿತ್ತು. ಆ ಮನೆಯಲ್ಲಿ ಒಬ್ಬ ವೃದ್ಧ ಮತ್ತು ಒಬ್ಬ ಮಗ ಮಾತ್ರ ಇದ್ರು. ವೃದ್ಧನ ಹೆಸರು ಶಿವಪ್ಪ, ಮಗನ ಹೆಸರು ಮಣಿಕಂಠ. ಅಪ್ಪ, ನಿಜ ಹೇಳಬೇಕಂದ್ರೆ ಈ ಹಳ್ಳಿಯಲ್ಲಿ ಏನಿದೆ ಹೇಳು? ಬೆಳಗ್ಗೆ ಹೊಲ, ಸಂಜೆ ಮಣ್ಣು, ದಿನವೆಲ್ಲ ಅದೇ ಜೀವನ. ನಗದಿಲ್ಲ, ಶ್ರೀಮಂತಿಕೆ ಇಲ್ಲ, ನಮ್ ಹೆಸರನ್ನ ಯಾರೂ ಗೊತ್ತಿಲ್ಲ. ಮಗ, ಹಳ್ಳಿಗೂ ಹೃದಯ ಇದೆ, ನೀನ್ ನೋಡೋದಿಲ್ಲ ಅಷ್ಟೇ. ಹೃದಯದಿಂದ ಹೊಟ್ಟೆ ತುಂಬಲ್ಲ ಅಪ್ಪ. ನನಗೆ ದೊಡ್ಡ ಬದುಕು ಬೇಕು. ನಗರಕ್ಕೆ ಹೋದ್ರೆ ಹೆಸರು ಬರುತ್ತೆ, ಹಣ ಬರುತ್ತೆ, ಗೌರವ ಬರುತ್ತೆ. ಗೌರವ ಅನ್ನೋದು ಹಣದಿಂದ ಬರಲ್ಲ ಮಗ. ಆದ್ರೆ ಹಣ ಇದ್ರೆ ಎಲ್ರೂ ಮಾತಾಡ್ತಾರಪ್ಪ. ನಾಳೆ ನಾನೀ ಹಳ್ಳಿಯಲ್ಲಿ ಇರಲ್ಲ. ಅಪ್ಪ, ನಾನ್ ನಾಳೆ ಹಳ್ಳಿನ್ ಬಿಟ್ಟು ಹೋಗ್ತೀನಿ. ಹೋಗು ಮಗ, ನಿನ್ನ ಕನಸು ದೊಡ್ಡದು, ನಿನ್ನ ಹಾದಿ ನಿನ್ನದೇ. ಒಂದನ್ನ ಮಾತ್ರ ನೆನ್ಪಿಟ್ಕೊ ಮಗ, ಎಲ್ಲಿದ್ರೂ ನಿನ್ನ ಮೌಲ್ಯ ಮರಿಬೇಡ. ಹಣ ಬಂದ್ರೂ ಮಾನವತ್ವ ಹೋದ್ರೆ ಎಲ್ಲವೂ ಶೂನ್ಯ. ಮುಂದಿನ ಬೆಳಗ್ಗೆ ಮಣಿಕಂಠ ಹಳ್ಳಿಯಿಂದ ಹೊರಟ. ಶಿವಪ್ಪ ದೂರದಿಂದ ನೋಡುತ್ತಿದ್ದ. ಮಗನ ಕೈಯಲ್ಲಿ ಕನಸುಗಳು, ತಂದೆಯ ಹೃದಯದಲ್ಲಿ ಕಳವಳ. ಮಣಿಕಂಠ ನಗರಕ್ಕೆ ಬಂದ. ಕನಸುಗಳ ಜೊತೆ ಒಂದು ಸಣ್ಣ ಅಂಗಡಿ ಅವನ ಕಣ್ಣಿಗೆ ಬಿತ್ತು. ಅಲ್ಲಿ ಸಿಕ್ಕ ಸಣ್ಣ ಕೆಲಸವೇ ಅವನ ಬದುಕಿನ ಮೊದಲ ಹೆಜ್ಜೆಯಾಯಿತು. ಅಣ್ಣ, ಕೆಲ್ಸ ಇದೆಯಾ? ಅನುಭವ ಇದೆಯಾ? ಇಲ್ಲಣ್ಣ, ಆದ್ರೆ ಕೆಲ್ಸ ಕಲಿತೇನೆ, ಪ್ರಾಮಾಣಿಕವಾಗಿ ಮಾಡ್ತೇನೆ. ಸರಿ, ಬೆಳಗ್ಗೆ ಮುಂದಿನ ಬೇಗ ದಿನ ಬರಬೇಕು. ಬೆಳಿಗ್ಗೆ ಹೆಚ್ಚು ಸಂಬಳ ಒಂದು ಇಲ್ಲ. ಸಣ್ಣ ಅಂಗಡಿಯಲ್ಲಿ ಪರವಾಗಿಲ್ಲ ಅಣ್ಣ. ಮಣಿಕಂಠನ ಕೆಲ್ಸ ಬೇಕು. ದೊಡ್ಡ ಅವಕಾಶ ಕನಸುಗಳ ಸಾಕು. ಪ್ರಯಾಣ ಆರಂಭವಾಯಿತು. ಏನ್ ಮಣಿಕಂಠ, ಇಷ್ಟು ಬೇಗ ಬಂದ್ಯಾ? ಹೌದಣ್ಣ, ನಿನ್ನೆ ಹೇಳಿದ್ರಲ್ಲ ಬೇಗ ಬರ್ಬೇಕು ಅಂತ. ಒಳ್ಳೆ ಮನ್ಸ್ ಕಾಣಿಸ್ತಿದೆ. ಸರಿ, ಇವತ್ತಿಂದ ಕೆಲ್ಸ ಶುರು ಮಾಡೋಣ. ಧನ್ಯವಾದ ಅಣ್ಣ. ನಿಮ್ಮ ನಂಬಿಕೆ ವ್ಯರ್ಥ ಮಾಡಲ್ಲ. ನೋಡು, ಇದು ಸಣ್ಣ ಅಂಗಡಿ, ಆದ್ರೆ ಕೆಲ್ಸ ಕಲ್ತ್ರೆ ಜೀವನ ದೊಡ್ಡದಾಗತ್ತೆ. ಹೌದಣ್ಣ, ನಾನ್ ಕಲಿತೀನಿ. ಮುಂದೆ ಒಳ್ಳೆ ದಿನ ಬರುತ್ತೆ ಅನ್ನೋ ನಂಬಿಕೆ ಇದೆ. ಮಣಿಕಂಠ, ಇಲ್ಲಿ ಯಾರಿಗೂ ಕಷ್ಟ ಅನ್ನೋದು ಕಾರಣ ಆಗಲ್ಲ. ಕೆಲಸ ಮಾಡಿದ್ರೆ ಮಾತ್ರ ಬದುಕು. ನನಗೆ ಗೊತ್ತು ಸರ್, ನಾನು ಬದುಕಲು ಅಲ್ಲ, ನನ್ನ ಜೀವನ ಕಟ್ಟಿಕೊಳ್ಳಲು ಬಂದಿದ್ದೀನಿ. ನಗರಕ್ಕೆ ಕನಸು ಹಿಡಿಕೊಂಡು ಬರುವರು ತುಂಬಾ, ಕೈಯಲ್ಲಿ ಏನೂ ಉಳಿಯದೆ ಹೋದವರೂ ತುಂಬಾ. ನನ್ ಬಳಿ ಈಗ ಏನೂ ಇಲ್ಲ ಸರ್. ಆದ್ರೆ ಮನೆಗೆ ಖಾಲಿ ಕೈಯಲ್ಲಿ ಹೋದ್ರೆ ಅಪ್ಪನ ಕಣ್ಣೋಡಕ್ಕಾಗಲ್ಲ. ಕೆಲಸ ಮುಗಿಸಿ ರಾತ್ರಿ ತಡವಾಗಿ ಮಣಿಕಂಠ ರೂಮ್ಗೆ ಬಂದ. ಅಲ್ಲಿದ್ದ ಸ್ನೇಹಿತನನ್ನು ನೋಡಿ ಇಬ್ಬರೂ ನಿಧಾನವಾಗಿ ಮಾತನಾಡತೊಡಗಿದರು. ಮಣಿಕಂಠ, ಪ್ರತಿದಿನ ಇಷ್ಟು ದುಡಿಯೋದು ನೋಡ್ತಾ ಇದ್ರೆ ಒಂದು ಪ್ರಶ್ನೆ ಬರುತ್ತೆ, ಇದಕ್ಕೆಲ್ಲ ಫಲ ಸಿಗುತ್ತಾ ಅನ್ಸುತ್ತಾ? ಫಲ ಇವತ್ತೇ ಬೇಡ, ನಾಳೆಯೂ ಬೇಡ. ಒಂದು ದಿನ ಸಾಕು. ಆ ದಿನ ಬರತ್ತಾ? ಬರತ್ತೆ. ನಾನು ಕೈ ಬಿಡದಿದ್ರೆ ಆ ದಿನ ನನಗೇ ಬರಬೇಕು. 10 ವರ್ಷಗಳು ಹಾದು ಹೋದವು. ಒಂದು ಕಾಲದಲ್ಲಿ ಸಣ್ಣ ಕೆಲಸಕ್ಕೆ ದಿನವಿಡೀ ಓಡಾಡುತ್ತಿದ್ದ ಹುಡುಗ ಇಂದು ತನ್ನದೇ ದೊಡ್ಡ ವ್ಯವಹಾರ ಕಟ್ಟಿಕೊಂಡಿದ್ದ. ಹಣ ಬಂತು, ಹೆಸರು ಬಂತು. ಮನೆ, ಕಾರು, ಐಶ್ವರ್ಯ ಎಲ್ಲವೂ ಅವನ ಪಾದದ ಬಳಿ ಬಿದ್ದಿತ್ತು. ಸರ್, ಈ ತಿಂಗಳ ಲಾಭ ಕಳೆದ ತಿಂಗಳಿಗಿಂತ ಜಾಸ್ತಿ ಇದೆ. ಓಕೆ, ಸ್ಟಾಕ್ ಚೆಕ್ ಮಾಡಿ. ಯಾವುದಕ್ಕೂ ಕೊರತೆ ಇರಬಾರ್ದು. ಅವನು ಈಗ ದೊಡ್ಡ ಸ್ಟೋರ್ ಓನರ್. ಆದ್ರೆ ಯಶಸ್ಸಿನ ಜೊತೆಗೆ ಅವನ ಜೀವನಕ್ಕೆ ಅಂತರವೂ ಬಂದಿತ್ತು. ಸರ್, ನಿಮ್ಮ ಊರಿನಿಂದ ಪತ್ರ ಬಂದಿದೆ. ಓ ಸರಿ. ಅವನು ಪತ್ರವನ್ನು ನೋಡಿದರೂ ಅದೇ ಕ್ಷಣದಲ್ಲಿ ಓದಲಿಲ್ಲ. ರಾತ್ರಿ ಮನೆಗೆ ಹೋದಾಗ ಪತ್ರವನ್ನು ತೆರೆದ. ಪತ್ರದಲ್ಲಿ ತಂದೆಯ ಹಸ್ತಾಕ್ಷರ. ಮಗ, ನಾನು ತುಂಬಾ ಹಳೆಯವನಾಗಿದ್ದೇನೆ. ದೇಹ ಹೊತ್ತುಕೊಂಡು ಹೋಗೋದಕ್ಕೂ ಕಷ್ಟ. ಆದ್ರೆ ನಿನಗೊಂದ್ಸಲ ಮುಖ ನೋಡ್ಬೇಕು ಅನ್ನೋ ಆಸೆ ಬದುಕಿದೆ. ನಿನಗೆ ಸಮಯ ಸಿಕ್ರೆ ಒಮ್ಮೆ ಬಾ ಮಗ. ಅಪ್ಪ, ಈಗ ನಾನ್ ಬರೋದಕ್ಕೆ ಆಗಲ್ಲ. ತುಂಬಾ ಕೆಲ್ಸ ಇದೆ, ತುಂಬಾ ಬ್ಯುಸಿ. ಸ್ವಲ್ಪ ಸಮಯ ಕೊಡಿ. ಮಣಿಕಂಠ ಪತ್ರವನ್ನು ಓದಿ ನಿಟ್ಟುಸಿರು ಬಿಡುತ್ತಾನೆ. ನಂತರ ಅದನ್ನು ಮೇಜಿನ ಮೇಲಿಟ್ಟು ಅಪ್ಪ ಪತ್ರದಲ್ಲಿ ಏನು ಬರೆದಿದ್ದಾನೋ ಅದನ್ನೇ ಮರೆತು ಬಿಡುತ್ತಾನೆ. ಮತ್ತೊಂದು ಪತ್ರ ಬರಬಹುದೆಂದು ಕಾಯುತ್ತಿದ್ದ.
ಮತ್ತೊಂದು ಸಂದೇಶ ಬರಬಹುದೆಂದು ನಂಬಿದ್ದ. ಆದರೆ ಯಾವುದೂ ಬಂದಿಲ್ಲ. ಬಂದದ್ದು ಮಾತ್ರ ಒಂದು ಸುದ್ದಿ. ಹಲೋ, ಮಣಿಕಂಠ ಸರ್, ನಿಮ್ಮಪ್ಪ ಇನ್ನಿಲ್ಲ. ಏನೋ? ನೀವೇನ್ ಹೇಳ್ತೀರಾ? ಇಂದು ಬೆಳಗ್ಗೆ ಅಸ್ವಸ್ಥರಾದ್ರು ಸರ್. ನಿಮ್ ಹೆಸರು ಹೇಳ್ತಾ ನಿಮ್ಮನ್ನೇ ಕಾಯ್ತಾ. ಆ ಕ್ಷಣದಲ್ಲಿ ಅವನ ಕೈಯಿಂದ ಫೋನ್ ಮಾತ್ರವಲ್ಲ, ಅವನ ಜೀವನವೇ ಜಾರಿ ಬಿದ್ದಿತು. ಹಣ ಇದ್ರೂ ಅಪ್ಪನ ಕೈ ಹಿಡಿಯುವ ಸಮಯ ಇರಲಿಲ್ಲ. ಹೆಸರಿದ್ರೂ ಕೊನೆಯ ಮಾತು ಕೇಳುವ ಅವಕಾಶ ಇರಲಿಲ್ಲ. ಅವನು ತಕ್ಷಣ ಊರಿಗೆ ಹೊರಟ. ಮನೆ ಬಾಗಿಲು ತೆರೆಯುತ್ತಿದ್ದ ಕ್ಷಣ ಅವನೊಳಗಿನ ಧೈರ್ಯ ಕರಗಿಹೋಯಿತು. 10 ವರ್ಷಗಳ ದೂರ ಒಂದೇ ಕ್ಷಣದಲ್ಲಿ ಅವನ ಹೃದಯದ ಮೇಲೆ ಭಾರವಾಗಿ ಕುಸಿಯಿತು. ಅಪ್ಪ. ಉತ್ತರ ಇರಲಿಲ್ಲ. ಆ ಮೌನವೇ ಉತ್ತರವಾಗಿತ್ತು. ಅವನು ನಿಧಾನವಾಗಿ ಅಡುಗೆ ಮನೆ ಕಡೆ ನಡೆದು ಹೋದ. ಅಡುಗೆ ಮನೆಯ ಮೇಜಿನ ಮೇಲೆ ಒಂದು ಚಿಕ್ಕ ದೀಪ ಇನ್ನೂ ಬೆಳಗುತ್ತಿತ್ತು. ಅದು ಆರಿಸದ ಆಶೆಯಂತೆ ಕಂಪಿಸುತ್ತಿತ್ತು. ದೀಪದ ಪಕ್ಕದಲ್ಲಿ ಒಂದು ಮಡಚಿದ ಚಿಕ್ಕ ಚೀಟಿ. ಮಗ, ನಿನ್ನ ಕೆಲಸ ತುಂಬಾ ದೊಡ್ಡದು ಅಂತ ಗೊತ್ತು. ಆದ್ರೆ ಒಮ್ಮೆ ಮನೆಗೆ ಬಂದು ನನ್ ಜೊತೆ ಕುತ್ಕೊಂಡು ಊಟ ಮಾಡು ಅನ್ನೋದೇ ನನ್ನ ಕೊನೆಯ ಆಸೆಯಾಗಿತ್ತು. ಮಗ, ಈ ದೀಪ ನಂದಿದ ದಿನ ನಾನು ಹೋಗ್ತೀನಿ ಅಂತ ತಿಳಿದುಕೋ. ನಿನ್ನನ್ನು ಕಾಯುತ್ತಾ ಕಾಯುತ್ತಾ ಈ ದೀಪವನ್ನೇ ಗೆಳೆಯನಾಗಿಸಿಕೊಂಡೆ. ಪ್ರತಿದಿನ ನಿನಗಾಗಿಯೇ ಬೆಳಗಿಸುತ್ತಾ ಇವತ್ತು ಬರುತ್ತಾನಾ ಅಂತ ಯೋಚಿಸುತ್ತಿದ್ದೆ. ಈ ಮನೆ ನಿನ್ನದು, ಆದ್ರೆ ಈ ಮನಸ್ಸು ಯಾವತ್ತೂ ನಿನ್ನದ್ದೇ. ಅವನ ಕಣ್ಣುಗಳಿಂದ ಮಾತೇ ಇಲ್ಲದೆ ಕಣ್ಣೀರು ಹರಿಯತೊಡಗಿತು. ಆ ಮನೆಗೆ ಅವನು ತಡವಾಗಿ ಬಂದಿದ್ದ. ಆದ್ರೆ ಅಪ್ಪನ ನೆನಪು ಮಾತ್ರ ಅವನೊಳಗೆ ಸದಾಕಾಲ ಉಳಿಯುವಂತಾಯಿತು. ಅಪ್ಪ, ಕ್ಷಮಿಸು. ನಾನು ಬರ್ತೀನಿ ಅಂತ ಹೇಳ್ತಾ ಬರ್ಲಿಲ್ಲ. ನಿನ್ನ ಪ್ರೀತಿಗಿಂತ ಕೆಲಸ ಮುಖ್ಯ ಅಂತ ತಿಳ್ಕೊಂಡಿದ್ದೆ. ಮಣಿಕಂಠ ಕುಳಿತು ಅಳುತ್ತಾನೆ. ದೀಪದ ಬೆಳಕಿನಲ್ಲಿ ಅವನ ತಪ್ಪುಗಳು ಸ್ಪಷ್ಟವಾಗಿ ಹೊಳೆಯುತ್ತವೆ. ನಾವು ನಂತರ ನೋಡೋಣ ಅಂತ ಹೇಳುವ ಸಣ್ಣ ಮಾತಿನೊಳಗೆ ಕೆಲವೊಮ್ಮೆ ದೊಡ್ಡ ನಷ್ಟಗಳು ಸಿಕ್ಕಿಹಾಕಿಕೊಂಡಿರುತ್ತವೆ. ತಂದೆ ತಾಯಿಗಳು ಹಳೆಯವರಾಗುತ್ತಾರೆ, ಆದರೆ ಅವರ ಪ್ರೀತಿ ಯಾವತ್ತೂ ಹಳೆಯದಾಗುವುದಿಲ್ಲ. ಮೊದಲ ಬಾರಿ ಅವನಿಗೆ ಅರ್ಥ ಆಯಿತು. ಹಣ ಪ್ರೀತಿಯಲ್ಲ, ಹೆಸರು ಮಮತೆಯಲ್ಲ, ಆಸ್ತಿ ಬದುಕಲ್ಲ. ಈ ಕಥೆ ನಿಮ್ಮ ಮನಸ್ಸಿಗೆ ತಾಕಿದ್ದರೆ ಒಂದು ಕ್ಷಣ ಯೋಚಿಸಿ. ನಿಮ್ಮ ತಂದೆ ತಾಯಿಗೆ ಇವತ್ತು ಒಂದು ಕರೆ ಮಾಡಿ. ಇನ್ನೂ ಇಂಥ ಮನಮುಟ್ಟುವ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ.